ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಬೆಳಿಗ್ಗೆ ಆಗಲೇ ಒಂದು 11:30 11:45 ಆಗ್ತಾ ಇದೆ. ಇನ್ನೇನು 12 ಆಗ್ತಾ ಇದೆ ಹೇಳ್ರಿ, ಒಂದು 10 ನಿಮಿಷನ ಕಡಿಮೆ. 1 ಗಂಟೆ ಹೋಗ್ಲಿ ಬಿಡ್ರಿ, ನಾನು ಇನ್ನೂ ಯಾವುದೋ ಕಾಲದಲ್ಲಿದ್ದೀನಿ. ಹಂಗಾದರೆ ಈ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನಾವು ತಿರುಪತಿ ಹೋಗ್ತಾ ಇರೋದು. ಎಲ್ಲಿ ಅಂದರೆ ಪಾವಗಡ ಟು ಬೆಂಗಳೂರು. ಸೊ ಎಲ್ಲನೂ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಶೂಟ್ ಮಾಡ್ತೀನಿ ವೀಡಿಯೋನ, ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾವು ಹೋಗ್ತಾ ಇರೋದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ತುಂಬ ದಿನದಿಂದ ಅಂದರೆ ನಾನು ಹುಟ್ಟಿದಾಗ ಒಂದು 2 ವರ್ಷದ ಪಾಪು ಇದ್ದಾಗ ನಮ್ಮ ಅಪ್ಪ ಅವರು ಕರ್ಕೊಂಡು ಹೋಗಿದ್ರಂತೆ ನನ್ನ. ಆದರೆ ನೆನಪಿಲ್ಲ ನನಗೆ. ಈಗ ಯಾವಾಗಲಾದರೂ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಆದರೆ ಇವರು ತುಮಕೂರವರು ನಮ್ಮ ಫ್ರೆಂಡ್ ಫ್ಯಾಮಿಲಿ ಇದ್ರಲ್ಲ, ಸೊ ಅವರು ವರ್ಷ ಹೋಗ್ತಾರಂತೆ. ಹಾಗಾಗಿ ಟಿಕೆಟ್ ಬುಕ್ ಮಾಡ್ತೀವಿ, ಬರ್ತೀರಾ ಅಂತಂದು ಕೇಳಿದರು 3 ಮಂತ್ಸ್ ಬ್ಯಾಕೇನೆ. ಹೌದು, ನನಗೂ ಖುಷಿ ಆಯಿತು, ಹೋಗಿ ಬರಬೇಕು, ನೋಡಿಲ್ಲ ಅಂತಂದು. ಹೌದು ಬರ್ತೀವಿ ಅಂದಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಆಗ ನಮ್ಮದು ಟಿಕೆಟ್ ಬುಕ್ ಮಾಡಿದ್ರು. ಮತ್ತು ಸರಿತಾ ಅವ್ರನ್ನ ಕೇಳಿದೆ, ಅಷ್ಟರಲ್ಲಿ ಅವರು ಪರಿಚಯ ಆಗಿದ್ರು ನನಗೆ. ಅವರು ನಾವು ಬರ್ತೀವಿ ಜೊತೆ, ಟ್ರೈನ್ ಜರ್ನಿ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಎಲ್ಲರೂ ಈಗ ರೆಡಿ ಆಗಿಬಿಟ್ಟು ಅಲ್ಲಲ್ಲಿ ಹತ್ಕೊತಾರೆ ಬಸ್ಸು. ನಾವು ಬಸ್ಸಲ್ಲೇ ಹೋಗ್ತಾ ಇರೋದು ಬೆಂಗಳೂರುವರೆಗೂ, ಅಂದರೆ ರೈಲ್ವೆ ಸ್ಟೇಷನ್ವರೆಗೂ ಬಸ್ಸಲ್ಲೇ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಟ್ರೈನ್ ಹತ್ತೀವಿ. ಎಲ್ಲನೂ ಶೇರ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ವೀಡಿಯೋನ ಮಿಸ್ ಮಾಡ್ಕೋಬೇಡಿ, ನಮ್ಮ ತಿರುಪತಿ ವೀಡಿಯೋನ. ಸೊ ಈಗ ಸದ್ಯಕ್ಕೆ ಇಯರಿಂಗ್ಸು ನೋಡಿ, ಮತ್ತು ಇದು ಹಾಕಿದ್ದೀನಿ ಡ್ರೆಸ್ಸು. ನಾನು ಆಮೇಲೆ ತೋರಿಸ್ತಾರೆ ನಮ್ಮ ಮನೆಯವರು. ಸೊ ಇದನ್ನು ಬಂದುಬಿಟ್ಟು ಒಂದು ಇನ್ಸ್ಟಾ ಪೇಜಲ್ಲಿ ತೊಗೊಂಡಿರುವಂಥದ್ದು. ವಾಚು ಮತ್ತು ಮಾಸ್ಕ್ ಹಾಕ್ಕೊಂಡಿದ್ದೀನಲ್ಲ, ಹಾಕ್ಕೊಳ್ಳೋಣ ಅಂತಂದು. ಇಷ್ಟೇ. ಈಗ ಹೊರಡಬೇಕು. ಡ್ರೆಸ್ಸು ನಾನು ಆಮೇಲೆ ತೋರಿಸ್ತೀನಿ. ಕೈಗೆ ಬಂದುಬಿಟ್ಟು ಬ್ರಾಸ್ಲೈಟ್, ಮಂಜು ಗಿಫ್ಟ್ ಮಾಡಿರೋವಂಥದ್ದು ಬ್ರಾಸ್ಲೈಟ್ ಇದು ಹಾಕಿದ್ದೀನಿ. ಇದಕ್ಕೆ ಗೋಲ್ಡ್ ವಾಚ್ ಹಾಕಿದ್ದೀನಿ. ನಾನು ಆಮೇಲೆ ನೀಟಾಗಿ ಫುಲ್ಲಾಗಿ ತೋರಿಸ್ತಾರೆ ನಮ್ಮ ಮನೆಯವರು ನನ್ನ. ಆಮೇಲೆ ಡ್ರೆಸ್ಸು ಎಲ್ಲ ನೀಟಾಗಿ ನೋಡಿ, ನಿಮಗೂ ಬೇಕಂದರೆ ಆರಾಮಾಗೆ ಬುಕ್ ಮಾಡ್ಕೋಬೋದು. ಅವ್ರ ಪೇಜಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನಾನು ನಿಮ್ಗೆ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಒನ್ಸ್ ಅವರಿಗೆ ವಾಟ್ಸಪ್ ಮಾಡಿದ್ರೆ ಅವರು ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ. ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಬಿಟ್ಟು ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳು ತುಂಬ ಕಡಿಮೆ ಪ್ರೈಸಲ್ಲೇ ಬರ್ತಾಯಿದೆ. ನೋಡ್ಕೊಂಡು ನೀವು ತಗೋಬೋದು. ನೋಡಿ, ನೈಲ್ ಪಾಲಿಶು ಮತ್ತು ಮೆಹಂದಿ ಎಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಹಾಕ್ಕೋಬೇಕು ಅಂದರೆ ಬಲಗೈಗೆ ಹಾಕ್ಕೊಂಡಿಲ್ಲ. ನೈಲ್ ಪಾಲಿಶ್ ತೊಗೊತೀನಿ, ಅಲ್ಲೆಲ್ಲಾದರೂ ಟೈಮ್ ಸಿಕ್ಕಿದಾಗ ಹಾಕ್ಕೊತೀನಿ. ಹಾಂ, ಕೆಡ್ತಿ ಇದೇ ಹಾಕ್ಕೊಂಡಿದ್ದು, ಫ್ರಿಡ್ಜಲ್ಲೇ ಇಟ್ಕೊಂಡಿರ್ತೀನಿ ನೈಲ್ ಪಾಲಿಶೆಲ್ಲ. ಸ್ವಿಚ್ ಆಫ್ ಮಾಡ್ತೀನಿ. ಬಸ್ ಯಾವುದೋ ಕೊಯ್ ಅಂತೈತೆ. ಇನ್ನೇನು ಹೊರಡೋದೇನೆ. 2 ಬ್ಯಾಗ್ ತೊಗೊಂಡಿದ್ದೀವಿ ನೋಡಿ, ಅವ್ರ ಆ ಬ್ಯಾಗು ಫೈನ್ ಅದು ಕ್ಲೋಸ್ ಸ್ಟೇಷನ್ದವ. ನಾನು ಈ ಬ್ಯಾಗು ಮತ್ತು ಇದೊಂದು ಬ್ಯಾಗು ಜಿಪ್ ಹಾಕಿಲ್ಲ, ಹಾಕಬೇಕು. ಹಾಗೆ ನೋಡ್ತಾ ಇರಿ, ಇವತ್ತಿನಿಂದ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ. ಇನ್ನೇನು ಟೈಮ್ ಆಯಿತು ಅಂತ ನಾನು ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದರಲ್ಲಿ ನನಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆಯವ್ರಿಗೆ ಅದೊಂದು ಬ್ಯಾಗ್ ಕೊಟ್ಟಿದ್ದೀನಿ. ಟ್ರಾಲಿ ಬ್ಯಾಗ್ ಅದೆಲ್ಲ ತೊಗೊಳ್ಳಿಲ್ಲ, ಸುಮ್ಮನೆ ಬಸ್ಸಲ್ಲಿ ಟ್ರೈನಲ್ಲಿ ಹಿಂಸೆ ಆಗುತ್ತೆ ಅದನ್ನು ತೊಗೊಂಡು ಓಡೋದಕ್ಕೆ. ಅದಕ್ಕೋಸ್ಕರ ನಮ್ಮ ಮನೆಯವರಿಗೆ ಟ್ರೆಕ್ಕಿಂಗ್ ಬ್ಯಾಗ್ ಟೈಪ್ ಕೊಟ್ಟಿದ್ದೀನಿ. 2 ಕಡೆ ಹಾಕ್ಕೊಂಡು ಅವರೇ ಓಡಾಡ್ತಾರೆ. ನಾನು ಇದನ್ನು ತೊಗೊಂಡೆ ಸಿಂಪಲಾಗಿ. ಯಾಕಂದರೆ ಇದರಲ್ಲಿ ನಾನು ಹಾಕಿರುವಂಥ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕ್ಬಿಟ್ರೆ ನಮ್ಮ ಮನೆಯವರೆಲ್ಲ ಮುರಿದಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾನಾದರೆ ಹುಷಾರಾಗಿ ಇಟ್ಕೊತೀನಿ ಅಂತ ಈ ಬ್ಯಾಗ್ನ ತೊಗೊಂಡಿದ್ದೀನಿ. ಸುಮಾರು ಅಂದರೆ ಒಂದು 4.5-5 ಅವರ್ ಬೇಕು ಜರ್ನಿ ಇಲ್ಲಿ ಪಾವಗಡ, ನಮ್ಮೂರಿಂದ ಮೆಜೆಸ್ಟಿಕ್ಗೆ. ಹಾಗಾಗಿ ನಾವು 1:15 ಅಷ್ಟರಲ್ಲಿ, 1:15 ಅಷ್ಟರಲ್ಲಿ ಮನೆ ಬಿಟ್ವಿ. ಬಸ್ ಬಂದಿದ್ದು 1:45 ರೇಂಜಿಗೆ ಬಂತು. 2 ಗಂಟೆ ಅಂದ್ಕೊಳ್ರಿ. ಇನ್ನೇನು 2 ಗಂಟೆಗೆ ಹೋಗಿರೋರು ಡೈರೆಕ್ಟ್ ನಾವು ಅಲ್ಲಿಗೆ ಮೆಜೆಸ್ಟಿಕ್ ಹೋಗೋಷ್ಟೊತ್ತಿಗೆ 6-6:30 ಆಗೋಯ್ತು. ನಮ್ಮೂರು ಬಸ್ ಸ್ಟಾಪ್ಗೆ ಬಂದ್ವಿ. ಅಲ್ಲಿಂದ ಗಾಡೀಲೇ ಬಂದುಬಿಟ್ಟು ಅವನಿಗೆ, ನನ್ನ ಮಗನಿಗೆ ಕಾಲ್ ಮಾಡಿದ್ದೆ, ಇದು ಗಾಡಿ ತೊಗೊಂಡೋಗ್ಬಾ ಅಂತಂದು. ಅವ್ನು ತೊಗೊಂಡೋದ ರಿಟರ್ನ್ ಮನೆಗೆ. ಗಾಡಿ ಬಂದುಬಿಟ್ಟು ನಾವಿಲ್ಲಿ ಕೂತ್ಕೊಂಡಿದ್ವಿ. ನಮ್ಮೂರಲ್ಲಿ ಈ ಕಿಚನ ಕಟ್ಔಟ್ಸ್ಗೆ ಮತ್ತು ಬ್ಯಾನರ್ಗೆ ಯಾವುದೇ ಥರ ಬರ ಇರಲ್ಲ. ಬಸ್ ಸ್ಟಾಪ್ ಫುಲ್ಲು ಅವರವೇ ಹಾಕಿರ್ತಾರೆ. ಯಾಕಂದರೆ ಕಿಚ್ಚ ಅಭಿಮಾನಿ ಬಳಗ ಇದೆಯಲ್ಲ, ಸೊ ಅವರೆಲ್ಲ ಹಾಕಿರ್ತಾರೆ. ಇಲ್ಲಿ ವಾಲ್ಮೀಕಿ ಸ್ಟ್ಯಾಚು ಬಸ್ ಸ್ಟಾಪ್ ಹತ್ರ. ನಾವು ಈ ರಾಗಿ ಮರದ ಕೆಳಗಡೆ ಕೂತ್ಕೊಂಡಿದ್ವಿ. ಅರಳಿ ಮರ ಅಂತಾರಲ್ಲ, ಅದು ರಾಗಿ ಮರ ಅಂದೆ ನಾನು, ಹಂಗೂ ಅಂತಾರೆ. ಸೊ ಹಂಗಾಗಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಬಸ್ ಬಂತು, ಬಸ್ಸಲ್ಲಿ ಬಂದ್ವಿ. ಈಗ ನಾವು ಪಾವಗಡದಲ್ಲಿ ಹತ್ತಿರುವಂಥದ್ದು ಬಸ್ ಇದು. ಮತ್ತಿನ್ನೇನು ನಾನು ವೀಡಿಯೋ ಕ್ಲಿಪ್ಸ್ನ ತಗೊಂಡಿಲ್ಲ. ಪಾವಗಡದಲ್ಲಿ ನಾನು ಫ್ರೀ ಆಧಾರ್ ಕಾರ್ಡು ಯೂಸ್ ಮಾಡಿಕೊಂಡೆ. ಸೊ ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗೋಕ್ಕೆ ನಮ್ಮ ಮನೆಯವರೊಬ್ಬರು ಚಾರ್ಜ್ ತಗೊಂಡ್ರು. ನೋಡಿ, ಆ ಇಯರಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇಯರಿಂಗ್ಸ್ ಮಾತ್ರ.
ವಾಚು ಮತ್ತು ಅದು ಏನೋ ಫಿಂಗರ್ ರಿಂಗ್ಸು ಎಲ್ಲನೂ ಅಷ್ಟೇ ತುಂಬ ಇಷ್ಟ ಆಯಿತು. ಅದು ಬೆಳ್ಳಿದು ಹೇಳ್ರಿ, ಬಂಗಾರದ್ದಲ್ಲ, ಬೆಳ್ಳಿದೇ ಹಾಕಿದ್ದೀನಿ. ಯಾವುದೇ ಥರ ಗೋಲ್ಡ್ ಈ ಥರ ಇಲ್ಲ ನನಗೆ. ಗೋಲ್ಡ್ ಫಿಂಗರ್ ರಿಂಗ್ಸ್ ಆ ಥರ ಒಂದೂ ಇಲ್ಲ. ಮುಂಚೆ ಇತ್ತು, ಅದು ಹಳೇದಾಗಿ ಅದನ್ನು ನಾನು ಯಾವುದೋ ಒಂದು ಗೋಲ್ಡ್ ತೊಗೋಬೇಕಾದ್ರೆ ಹಾಕಿದ್ದೆ, ಮತ್ತೆ ನಾನು ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಲೂ ತೊಗೊಳ್ಳೋಣ ಅಂತಂದೇಳ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಸುಮ್ಮನೆ ನೋಡ್ತಾ ಇದ್ರು ನನ್ನ. ಅದಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ನೋಡೋಣ ಏನಾದರೂ ಮಾತಾಡ್ತಾರೆ ಅಂದರೆ ಸುಮ್ಮನೆ ಆ ಥರ ಆ್ಯಕ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಅದೇ ಥರನೇ ಮಾಡಿದೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಸೈಲೆಂಟಾಗಿರೋದು ನಾನೇ ಜಾಸ್ತಿ. ಯಾಕಂದರೆ ನನಗೆ ಗೊತ್ತಲ್ಲ, ವಾಮಿಟ್ ಪ್ರಾಬ್ಲಮ್ ಆ ಥರ ಆಗ್ತಾ ಇರುತ್ತೆ. ಈ ಬಸ್ಸು ಎಲ್ಲಾದರೂ ನಿಂತರೆ ಒಂದು ಸೆಕೆ ಹೊಡಿಯೋದು ಅಂದರೆ ನಿಜ, ಹೇರೆಲ್ಲ ಮೇಲೆ ಎತ್ತಿ ಕಟ್ಕೊಬಿಟ್ಟಿದ್ದೀನಿ, ಆ ಥರ ಸೆಕೆ ಹೊಡಿತಾ ಇತ್ತು. ಹೋಗ್ತಾ ಇದ್ರೆ ಚೆನ್ನಾಗಿರೋದು. ನಾವು ಇನ್ನೇನು ಬೆಂಗಳೂರು ಎಂಟ್ರಿ ಆದ್ವಿ, ನೆಲಮಂಗಲ ಬಿಟ್ವಿ, ಅಲ್ಲಿಂದ ಮಳೆಯನ್ನು ಸ್ಟಾರ್ಟ್ ಆಯಿತು. ಎಷ್ಟು ತಣ್ಣಗೆ ಗಾಳಿ ಬರ್ತಾ ಇತ್ತಂದರೆ ಏನಂದರೆ ಫುಲ್ಲು ನಿಧಾನ. ಈ ಬಸ್ಸು ಓಡಿಸಿದ್ದಂತೂ ಸಾಕಾಗೋಯ್ತು. ನಮಗೆ ಮೆಜೆಸ್ಟಿಕ್ ಯಾವಾಗ ಬರುತ್ತಪ್ಪ ಅಂತ ಕೂತ್ಕೊಬಿಟ್ಟಿದ್ದೆ ನಾನಂತೂ. ಅಷ್ಟೊಂದು ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ನನಗೆ. ನಾಗಸಂದ್ರದ ಹತ್ರ ಬಂದ್ವಿ ನೋಡಿ, ಇದು ಮೆಟ್ರೋ ಸ್ಟೇಷನ್ ನೋಡ್ತಾ ಇರ್ಬೋದು ಕೆಳಗಡೆ, ಅಲ್ಲೆಲ್ಲ ನಿಂತಿದ್ದಾವೆ ಆಟೋಸ್ ಎಲ್ಲನೂ ಓಡಾಡ್ತಾ ಇದ್ರು ಇಲ್ಲೆಲ್ಲನೂ. ನಾನು ಅದನ್ನು ನೋಡ್ತಾ ಒಂದು ಸ್ವಲ್ಪ ನಿಮಗೆ ಆ್ಯಡ್ ಮಾಡಿದೆ ಕ್ಲಿಪ್ನ ನೋಡಲಿ ಅಂತಂದು. ಅಲ್ಲಿಂದ ಮೆಜೆಸ್ಟಿಕ್ ಇಳಿದ ಅಷ್ಟರಲ್ಲಿ ಇವರು ತುಮಕೂರವರು ಬಂದರು. ಮಧುಗಿರಿಯಲ್ಲಿ ಸರಿತಾ ಅವರು ಹತ್ಕೊಂಡಿದ್ರು ಬಸ್ಸು, ನಾನು ಹೇಳೋದು ಮರ್ತೆ ನಿಮಗೆ. ಈಗ ನಾವು ಸರಿತಾ ಅವರು ಮಧುಗಿರಿಯಲ್ಲಿ ನಾವು ಹತ್ತಿರೋ ಬಸ್ಸೇ ಅವರು ಹತ್ತಿದ್ದು. ನಾವು ಮುಂಚೆನೇ ಹೇಳಿದ್ವಿ ಈ ಬಸ್ಗೆ ಬರ್ರಿ ಅಂತಂದು, ಫೋಟೋನು ಕಳಿಸಿದ್ವಿ. ಆ ಬಸ್ಸೇ ಹತ್ಕೊಂಡ್ರು. ಈಗ ಎಲ್ಲರೂ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಸುನೀತಾ ಅವ್ರು ಇರೋ ಹತ್ರ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಟೀ ಕಾಫಿ ಏನಾದರೂ ಕುಡ್ಕೊಂಡು ನೆಕ್ಸ್ಟು ಸ್ವಲ್ಪ ಹೊತ್ತು ಕಾದು ಆಮೇಲೆ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತಂದು ಡೈರೆಕ್ಟ್ ಇವ್ರಿರೋ ಹತ್ರ ಬಂದ್ವಿ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಕಾಫಿಗೆ ಅಂತ ಬಂದ್ರಲ್ಲ ನಮ್ಮ ಮನೆಯವರು, ನಾನೊಂದು ಸ್ವಲ್ಪ ವೀಡಿಯೋನ ಶುರು ಮಾಡಿದ್ರೆ ಅವ್ರು ಅಂಗಡಿಯವ್ರು ಬಂದುಬಿಟ್ಟು ಏನೋ ಕಳಿಸ್ತಿದ್ರಲ್ಲ ವೀಡಿಯೋ ಮಾಡಿ ಅಂತಂದರು. ಇಲ್ಲ ನಾವು ಲಾಗರು, ಈ ಥರ ನಮ್ಮ ಲೈಫ್ ಸ್ಟೈಲ್ ವೀಡಿಯೋ ಜೊತೆಗೆ ಆ್ಯಡ್ ಮಾಡ್ಕೊತೀವಿ, ನಮ್ಮ ಮನೆಯವ್ರು ಟೀ ಕುಡಿತಾರಲ್ಲ ಅಂತಂದರೆ, ಹೌದಾ ನಾನು ಯಾರಿಗೋ ವೀಡಿಯೋ ಮಾಡಿ ಕಳಿಸ್ತಾರಲ್ಲ ಅಂತ ಅಂದ್ಕೊಂಡ್ವಿ ಅಂದರೆ, ಇಲ್ಲ ಅಂತಂದಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರೇ ಅವರು ಅಣ್ಣ ಅವರು ಎಲ್ಲರೂ ಟೀ ಕುಡಿತಾ ನಿಂತ್ಕೊಂಡ್ರು. ನಾವೇನು ಕುಡಿಯಿಲ್ಲ. ಸುನೀತಾ ಅವ್ರು ಇವರೇನೆ ಪಿಂಕ್ ಕಲರು ಇದು ಟಾಪ್ ಹಾಕಿದಾರಲ್ಲ, ಅವ್ರು ತುಮಕೂರವರು. ಸೊ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಇಲ್ಲೊಂದು ಸ್ವಲ್ಪ ಹೊತ್ತು ಟೀ ಕುಡ್ದಾದ್ಮೇಲೆ ಮತ್ತೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಈ ಕಡೆ ಎಲ್ಲ ನಾನು ಬಂದಿದ್ದು ಫಸ್ಟ್ ಟೈಮು. ಇದು ನೋಡ್ತಾ ಇರೋದು ನಾನು ಮೆಜೆಸ್ಟಿಕ್ಕಲ್ಲಿ. ಇಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಂದರೆ ಸೇಲ್ ಮಾಡ್ತಾ ಇರ್ತಾರಲ್ಲ, ತುಂಬ ಕಡಿಮೆ ಪ್ರೈಸಲ್ಲೇ ಸಿಗ್ತಾ ಇರುತ್ತೆ ಅಂತಂದು ಹೇಳ್ತಾ ಇದ್ರು. ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಇವತ್ತು ಡೈರೆಕ್ಟಾಗೆ ನೋಡಿದೆ. ಏನೂ ತಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡ್ತಾ ಆ ರೀತಿ ಬಂದಿದ್ದಾಯಿತು. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಲ್ಲ, ಅದಕ್ಕೂ ಮುಂಚೆ ನಮ್ಮ ಮನೆಯವ್ರ ಪಾಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸುಮ್ಮನೆ ಇದ್ರು ಸೈಲೆಂಟಾಗಿ. ಬಸ್ಸೆಲ್ಲ ನಲ್ಗೂ ಸೌತೆಕಾಯಿ ಏನಾದರೂ ಬಂದಾಗ ತೊಗೊತೀರಾ ತಿಂತೀರಾ ಅಂದರೆ ಬೇಡ ಅಂದರು. ನನಗೆ ಭಯ, ಎಲ್ಲಿ ಬೈದಾಕ್ತಾರೋ, ಮಧ್ಯಾಹ್ನ ಊಟ ಬೇರೆ ಇಲ್ಲ, ತುಂಬ ಲೇಟ್ ಆಯ್ತು ಈ ಬಸ್ಸಲ್ಲಿ ಬಂದಿದ್ದು ನಾವು ಅಂತಂದು. ಫಸ್ಟ್ ಅದಕ್ಕೆ ನಾನೇ ಜೋರು ಮಾಡ್ತಾಯಿದ್ದೆ, ಊಟಕ್ಕೆ ಹೋಗೋಣ ಬನ್ನಿ ಅಂತಂದು ಎಲ್ಲರೂ. ಸರಿ ಬರ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದಾಯ್ತು. ಇಲ್ಲಿ ಮಸಾಲೆ ದೋಸೆ, ಪಲಾವು ಮತ್ತು ಮಸಾಲೆ ವಡೆ ತಗೊಂಡ್ವಿ. ನಮ್ಮ ಮನೆಯವರು ವೆಯ್ಟ್ ಮಾಡ್ತಾವ್ರೆ ಊಟಕ್ಕೆ ಅಂತಂದು. ಪಾಪ ತುಂಬ ಹೊಟ್ಟೆ ಹಚ್ಕೊಂಡಿದ್ರು. ಅವರು ಯಾವುದೇ ಸಿಚುವೇಶನ್ ಇರಲಿ, ಎಂಥ ಪರಿಸ್ಥಿತಿ ಇದ್ರೂ ಊಟ ಮಾತ್ರ ಸ್ಕಿಪ್ ಮಾಡಲ್ಲ ಮನೆಯವರು. ನಾನು ಆ ಥರ ಅಲ್ಲ, ಬೆಳಗ್ಗೆ ಒಂದು ಟೈಮ್ ತಿಂದರೆ ಸಂಜೆವರೆಗೂ ನಾನು ವೆಯ್ಟ್ ಮಾಡ್ತೀನಿ, ಬೇಕಾದ್ರೆ ತಡ್ಕೊಳ್ಳೋ ಶಕ್ತಿ ಇದೆ ನನಗೆ. ಆದರೆ ನಮ್ಮ ಮನೆಯವ್ರು ತಡೆಯಲ್ಲ. ಅದಕ್ಕೆ ನನಗೆ ಭಯ, ಅವರು ಹಸುವಲ್ಲಿದ್ದಾಗ ನಾನು ಏನಾದರೂ ಮಾತಾಡ್ಸಿದ್ರೆ ಆಮೇಲೆ ಕೋಪ ಮಾಡ್ಕೊಬಿಡ್ತಾರೇನೋ ಅಂತ ಸೈಲೆಂಟಾಗಿ ಇದ್ದೆ ಎಷ್ಟೊತ್ತು. ಊಟ ಎಲ್ಲ ಆದಮೇಲೆ ಈಗ ಆರಾಮಾಗಿ ಧೈರ್ಯ ಬಂತು ನನಗೆ, ಆರಾಮಾಗಿ ಮಾತಾಡ್ಬೋದು ಬಿಡಪ್ಪ ನಮ್ಮ ಮನೆಯವ್ರ ಜೊತೆ ಅಂತಂದು. ಈಗ ಎಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಸಿಸ್ಟರ್ಸ್ ಇಬ್ಬರು, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಐಡೆಂಟಿಫೈ ಮಾಡಿದ್ದಾರೆ, ಆದರೆ ಮಾತಾಡಿಲ್ಲ. ಮತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು ಇನ್ಸ್ಟಾಗ್ರಾಮಲ್ಲಿ, ನಾವು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೋಡಿದ್ವಿ ಬೆಂಗಳೂರಲ್ಲಿ ನಿಮ್ಮನ್ನು ಅಂತಂದು. ಡೈರೆಕ್ಟಾಗಿ ಬಂದು ಮಾತಾಡಿಸಿದ್ರೆ ನನಗೂ ತುಂಬ ಖುಷಿಯಾಗಿರೋದು. ಇರಲಿ ಪರವಾಗಿಲ್ಲ. ಸೊ ಅವ್ರು ಏನು ಬ್ಯುಸಿಯಲ್ಲಿದ್ದರೋ ಅದು ನೋಡಿದ್ರಂತೆ, ಅದಕ್ಕೆ ಒಂದು ಮೆಸೇಜ್ ಹಾಕಿದ್ರು ಇನ್ಸ್ಟಾದಲ್ಲಿ, ನಾನು ರಿಪ್ಲೈ ಮಾಡಿದೆ ಅವರಿಗೆ. ಸರಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾಯಿತು. ಈಗ ರೈಲ್ವೆ ಸ್ಟೇಷನಿಂದ ಪ್ಲಾಟ್ಫಾರ್ಮ್ ಇದಕ್ಕೆ ಹೋಗ್ಬೇಕಲ್ವ ನಾವು. ಸೊ ಹಂಗಾಗಿ ಮೇಲ್ಗಡೆ ಫ್ಲೇವರ್ ಮೇಲೆ ಹೋಗಬೇಕು ಅಂತ ಈಗ ಮೇಲ್ಗಡೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಟ್ರೈನ್ ಜರ್ನಿ. ನಾವಂತೂ ಟ್ರೈನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಅದೆಲ್ಲನೂ ಶೇರ್ ಮಾಡ್ಕೊತೀನಿ. ಇಲ್ಲಿ ಒಂದು ಸ್ವಲ್ಪ ನಾವು ಡ್ರೆಸ್ ನೋಡ್ಕೊಂತ ಮಿಸ್ ಆಗಿಬಿಟ್ವಿ, ನಾನು ಸರಿತಾ ಮತ್ತು ಸುನೀತಾ ಅವರು ಹಿಂದೆನೇ ಇದು ಮಾಡಿಕೊಂಡು ಈ ಕಡೆ ಇದ್ದೀವಿ ನೋಡ್ರಿ, ಪ್ಲಾಟ್ಫಾರ್ಮ್ ನಂಬರ್ 6ಅಲ್ಲಿ ಇದ್ದೀವಿ ನೋಡಿ ಅಂತಂದು ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಸರಿ ಅಂತ ಅಲ್ಲೇ ನೋಡ್ಕೊಂಡು ಬಂದಿದ್ದಾಯಿತು. ನಾವು ಬರೋಷ್ಟು ಸ್ವಲ್ಪ ಹೊತ್ತಿಗೆ ಟ್ರೈನು ಬಂತು. ಬಂದು ಒಂದು 10 ನಿಮಿಷನೂ ಆಗಲಿಲ್ಲ, ಟ್ರೈನ್ ಬಂದುಬಿಡ್ತು. ಈಗ ಟ್ರೈನ್ಗೆ ಹತ್ತಾ ಇದ್ದೀವಿ. ನಮ್ಮದು ನೋಡ್ಕೊಂಡು ಯಾವ ಬೋಗಿ ಏನು ಅಂತಂದು ಹತ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಸೀಟೆಲ್ಲ ಹುಡುಕ್ಬೇಕಲ್ವ. 3 months ಬ್ಯಾಕೇನೆ ನಾವು ಬುಕ್ ಮಾಡಿರೋವಂಥದ್ದು. ಅವರು ತುಮಕೂರು ಅವರು, ಅದೇ ಹೇಳಿದ್ನಲ್ಲ ಸುನೀತಾ ಅವರು ಬುಕ್ ಮಾಡಿದ್ರು 3 months ಬ್ಯಾಕೇನೆ ಎಲ್ರಿಗೂ. ಸೊ ನಮ್ಮನ್ನು ಕರೆದಿದ್ರು ಬರ್ತೀರಾ ಅಂತಂದು. ಸರಿ ಅಂತ ಇವರು ಸರಿತಾ ಅವ್ರು ಬೇರೆ ನಮಗೆ ಪರಿಚಯ ಆಗಿದ್ರು ಅವಾಗ. ಸರಿ ಅಂತ ಇವರು ಬರ್ತಾರೆ ಅಂತಂದೇಳಿ ನಾವು ಒಪ್ಪಿಸಿ ಸುನೀತಾ ಅವ್ರನ್ನ ಹೋಗಿದ್ದಾಯಿತು. 6 ಜನನು 3 ಫ್ಯಾಮಿಲಿ ಹೊರಟಿದ್ದಾಯಿತು ಈ ಸಾರಿ ತಿರುಪತಿಗೆ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಇವರು ಸುನೀತಾ ಅವರು ವರ್ಷ ಹೋಗ್ತಾರಂತೆ. ಹಾಗಾಗಿ ಚೆನ್ನಾಗಿ ಗೊತ್ತಿರುತ್ತೆ, ಹುಡ್ಕಾಡೋ ಅವಶ್ಯಕತೆ ಇರಲ್ಲ, ನಾವು ಹೋಗ್ಬಿಟ್ಟು ತಿರುಪತಿಯಲ್ಲಿ ಅಂತಂದು ಹೇಳ್ಬಿಟ್ಟು ಈಗ ಇವ್ರ ಜೊತೆಲೇ ನಾವು ಹೋಗಿದ್ದಾಯ್ತು ಎಲ್ಲರೂ. ಸೊ ಎಲ್ಲರೂ ಕುತ್ಕೊಂಡು ಈ ರೀತಿ ಇನ್ನೇನು ಅವ್ರವ್ರ ಸೀಟ್ ಅವ್ರಿಗೆ ಸಿಕ್ತು. ಎಲ್ಲ ಒಂದೇ ಬೋಗಿಲ್ಲೇ ಒಂದೇ ಹತ್ರನೇ ಸಿಕ್ಕಿತ್ತು ಸೀಟ್ ಅನ್ನೋದು. ಸರಿ ಅಂತಂದು ತುಂಬ ಖುಷಿ ಆಯಿತು. ಈಗ ನಾನು ಲೈವಲ್ಲೇ ಸ್ವಲ್ಪ ಮಾತಾಡಿದ್ದೀವಿ ನೋಡಿ.
ಮೈಕ್ ಈಗ ಕನ್ನಡ ಮಾತಾಡ್ರಿ. ನಾನಾದ್ರೆ ಯಾಕೋ ಮೈಕ್ ಇಷ್ಟ ಆಗ್ಲಿಲ್ಲ ನನಗೆ. ಸೂಪರ್ ಅಲ್ಲ ಅದು. ಹೌದಾ? ಮೈಕ್ ನನಗೆ ಇಷ್ಟ ಆಗಿಲ್ಲ. ತಗೊಂಡೆ 3,500 ಕೊಟ್ಟು ಗಾಡಿ ಕ್ರಾಸಿಂಗ್ ಮಾಡ್ಬಿಡು. ಕ್ರಾಸಿಂಗ್ ಮಾಡಿ ಗಾಡಿ ಅಕ್ಕ ನೀವ್ ಎಷ್ಟು ಸರಿ ಹತ್ತಿದ್ದೀರಾ? ಮೆಟ್ಲು ಎಷ್ಟು ಸರಿ ಒಂದೇ ಸರಿಗೆ ಸುಸ್ತ ಸಾಕಪ್ಪ ನಿನ್ ಪಾದ ನನ್ನ ತಲೆ ಮೇಲೆ ಇರ್ಲಿ ಅಂತ ಸುಮ್ಮನಾಗೋದು. 15 ದಿವಸ ನೀರಿನ ಕಂಡ ನಡೆದಾಡಕತ್ತಿರಲಿಲ್ಲ. ಸಕ್ಕತ್ತ ತಿನ್ನಕ್ಕೆ ಯಾರಪ್ಪ ನಡ್ಕೊಂಡು ಹೋದ ಈಗೆಲ್ಲ ಬಟ್ಟೆ ಸರಿ ಹೋದಾಗ ಈಗ ಆನೆ ಸರಿ ಹೋಗ್ತಾ ಕ್ವಶನ್ ಕರೆಕ್ಟ್ ಆಗಿ ಕೇಳಿನ. ವಯಸ್ಸು ಎಷ್ಟಿತ್ತು ಅವಾಗ ನೀವು ಬೆಟ್ಟ ಹತ್ಬೇಕಾದ್ರೆ? 40 ಅಷ್ಟೇ. ಅಕ್ಕ 45 ಅಷ್ಟೇ ನಿಮ್ಗೆ? ಅಲ್ಲ 45 ಅಷ್ಟೇ ನಿಮ್ಗೆ? ವಿಡಿಯೋಗೆ ನಾವು ಕರ್ನಾಟಕದವ್ರು ಹೇಳಮ್ಮ, ನಾವು ಆಂಧ್ರದವ್ರೇನಲ್ಲ. ಏನಂದ್ರೆ ಬಾರ್ಡ್ರ್ ನಮ್ದು, ಆಂಧ್ರ ಬಾರ್ಡ್ರ್. ಆ ಆಂಟಿ ನಮ್ಮ ಪಕ್ಕದ ಸೀಟಲ್ಲಿರುವಂಥ ಆಂಟಿ, ಅವರು ತಿರುಪತಿಗೆ ಹೊರಟಿರೋದು. ಅವರೆಲ್ಲ ನಾವು ಹಿಂಗೆ ಮೆಟ್ಲು ಹತ್ಬೇಕು ಅಂದರೆ ಹೇಳ್ತಾಯಿದ್ರು, ಆಗಲ್ಲ ನಿಮ್ಮ ಕೈಲಿ, ಬಿಸಿಲಲ್ಲಿ ತುಂಬ ಮೆಟ್ಲಿದೆ, ಆಗಲ್ಲ ಅಂತ ಅವ್ರ ಎಕ್ಸ್ಪೀರಿಯನ್ಸ್ನ ಹಂಚ್ಕೊತಾ ಇದ್ರು. ಅದನ್ನೇ ಸ್ವಲ್ಪ ಲೈವಲ್ಲಿ ಇಟ್ಟಿದ್ದು. ಆಮೇಲೆ ನಮ್ಮ ಮನೆಯವರು ಅವರೆಲ್ಲ ಬೇಡ ಬಿಡ್ರಪ್ಪ, ಸುಸ್ತಾಗ್ತಿರೋ, ಸುಮ್ಮನೆ ಏನಕ್ಕೆ ತಿರುಪತಿ ಅಂದರೆ ಅಷ್ಟು ಸುಲಭ ಅಲ್ಲ, ನೆಕ್ಸ್ಟ್ ಯಾವಾಗಲಾದ್ರೂ ಹೋಗೋದು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ, ಬಸ್ಸಲ್ಲಿ ಹೋಗೋಣ ಮೇಲಕ್ಕೆ ಅಂತ ಮಾತಾಡ್ಕೊಂಡು ಈಗ ಒಟ್ಟಿಗೆ ಇಲ್ಲಿ ಕೂತ್ಕೊಂಡು ಇದು ಮಾವಿನಕಾಯಿನೂ ಮತ್ತು ಸಕ್ಕರೆ ಉಪ್ಪು ಎಲ್ಲ ತಂದಿದ್ಲು ಸರಿತಾ, ಅದನ್ನು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಟ್ರೈನಲ್ಲಿ, ಚೆನ್ನಾಗಿರುತ್ತೆ ಅಂತಂದು ಸರಿ ಅಂತ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ನನಗೆ ಈ ಬಸ್ಸಲ್ಲಿ ಬಂದನಲ್ಲ, ಇದು ಬಲಗಡೆ ಕಾಲು ನಾನು ಗಾಡೀಲಿ ಬಿದ್ದಿದ್ನಲ್ಲ ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಾದ್ರೆ, ಅದು ಸ್ವಲ್ಪ ಊತ ಬರುತ್ತೆ ಜರ್ನಿ ಟೈಮಲ್ಲಿ, ಅದಕ್ಕೆ ಅದು ಸ್ವಲ್ಪ ಊತ ಬಂದಿತ್ತು. ಆ ರೀತಿ ಇಟ್ಕೊಂಡು ಇದನ್ನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ, ಕಾಲು ಸ್ವಲ್ಪ ಫ್ರೀ ಆಗಲಿ ಹಂಗೆ ಅಂತ, ಊತ ಬಂದಿದೆ ಅಂತಂದು ಹೇಳ್ಬಿಟ್ಟು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಇದ್ದಾರಲ್ಲ, ಸ್ವಲ್ಪ ಕ್ಲಾರಿಟಿ ಇಲ್ಲದೆ ಮಾತಾಡ್ಬಿಡ್ತಾರೆ, ಅದಕ್ಕೆ ಅವ್ರ ಮಾತಿಗೆ ಎಲ್ಲರೂ ನಗಾಡ್ತಾ ಕೂತ್ಕೊಂಡಿದ್ವಿ. ಟ್ರೈನಲ್ಲಿ ಅದು ಕಿಟಕಿ ಸೈಡಲ್ಲಿ ಕೂತ್ಕೋಬೇಕಂದ್ರೆ ಭಾಳ ಇಷ್ಟ ಆಗುತ್ತೆ ನನಗೆ. ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಏನಾದ್ರು ತಂದಿರೋ ತಿಂದ್ಕೊಂಡು ಮಲಗಿಬಿಡೋದೆ. ಊಟ ಮಾಡಿ ಟ್ರೈನ್ ಹತ್ತಿದ್ದೀವಿ, ಇನ್ನು ಟ್ರೈನಲ್ಲಿ ಏನು ಊಟ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಸ್ನ್ಯಾಕ್ಸ್ ಏನಾದರೂ ಈ ಥರ ತಿಂದ್ಕೊಳ್ಳೋದು ಅಷ್ಟೇ. ವಾಟ್ರ್ ಬಾಟ್ಲ್ ತೊಗೊಂಡಿದ್ದೀವಿ ಕೋಲ್ಡ್ದು. ಆಮೇಲೆ ಇದು ನೋಡಿ ಮಾವಿನಕಾಯಿ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಈಗ ತಿಂತ ಮಾತಾಡ್ತಾ ಈ ರೀತಿ ಎಂಜಾಯ್ ಮಾಡಿದ್ವಿ. ಈಗ ಇದೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾವು ಮಲಗಿದ್ದೇನೆ. ಬೆಳಿಗ್ಗೆ ಆಗಿದ ತಕ್ಷಣ ತಿರುಪತಿಯಲ್ಲಿ ಇಳ್ಕೊಂಡ್ವಿ. ಒಂದು 4:45ಗೆ 3:45ಗೇನೋ ರೀಚ್ ಆಯಿತು. 4:45 ಅಲ್ಲ, 3:45ಗೆ ರೀಚ್ ಆಯಿತು ಟ್ರೈನು. ಅಲ್ಲಿಂದ ಮತ್ತೆ ಲಾಗ್ನ ನಾನು ಶುರು ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಲಾಗ್ಸಲ್ಲಿ. ಈಗ ಇದಂತೂ ನೋಡ್ತಾ ಇದ್ರೆ ನಿಜ ಈಗಲೂ ತಿನ್ಬೇಕು ಅನ್ನಿಸ್ತೈತೆ, ಅಷ್ಟೊಂದು ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ.